ಲೋಕಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕೂಡ ತನ್ನ ಹುರಿಯಾಳುಗಳು ಯಾರು ಅನ್ನೋದನ್ನ ಪಟ್ಟಿ ಬಿಡುಗಡೆ ಮಾಡೋ ಮೂಲಕ ಜನರಿಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದೆ. ನಿರೀಕ್ಷೆಯಂತೆ ಹೆಸರುಗಳು ಆ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ. ಜೆಡಿಎಸ್ ಅಭ್ಯರ್ಥಿಗಳ ಅಧಿಕೃತ ಪಟ್ಟಿ ಬಿಡುಗಡೆ ಆಗಿದೆ. 3 ಕ್ಷೇತ್ರಗಳ ಅಭ್ಯರ್ಥಿಯ ಪಟ್ಟಿಯನ್ನ ದೇವೇಗೌಡರು ಬಿಡುಗಡೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಮಂಡ್ಯಕ್ಕೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಂಡ್ಯ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾ ಇರೋದು ಎಚ್.ಡಿ. ಕುಮಾರಸ್ವಾಮಿ. ಹಾಗೆ ಹಾಸನ ಕ್ಷೇತ್ರದಿಂದ 2ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನೊಂದು ಕಡೆಗೆ ಕೋಲಾರ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ಮಲೇಶ್ ಬಾಬು ಅವರ ಹೆಸರು ಅಖೈರುಗೊಂಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೆಡಿಎಸ್ ಅಭ್ಯರ್ಥಿಗಳ ಅಧಿಕೃತ ಪಟ್ಟಿ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಹೆಸರುಗಳು, ಇದರಲ್ಲಿ ಯಾವುದು ಅನಿರೀಕ್ಷಿತ ಇರಲಿಲ್ಲ. ಆಮೇಲೆ ಕನ್ಫರ್ಮ್ ಇತ್ತು ಇವರಿಗೆ ಸಿಗುತ್ತೆ ಅಂತ. ಬಟ್ ಕೋಲಾರದಲ್ಲಿ ಮಾತ್ರ 3 ಹೆಸರುಗಳಲ್ಲಿ ಅಂತಿಮವಾಗಿ ಯಾರು ಶಿಫಾರಸು ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಅಂತಿಮವಾಗಿ ಬಂಗಾರಪೇಟೆಯಲ್ಲಿ ಈ ಹಿಂದೆ ಕಂಟೆಸ್ಟ್ ಮಾಡಿ ಸೋತಿದ್ದಂತಹ ಮಲೇಶ್ ಬಾಬು ಕ್ಷೇತ್ರದಾದ್ಯಂತ ಜನಾನುರಾಗಿ ಜೊತೆಗೆ ಓಡಾಡ್ಕೊಂಡಿದ್ದಾರೆ, ಕೆಲಸ ಮಾಡ್ತಾರೆ ಅಂತ ಹೇಳಿ ನಂಬಿಕೆ ಮೇಲೆ ಟಿಕೆಟ್ ಪಡೆದುಕೊಂಡಿದ್ದಾರೆ. ಬಟ್ ಲಾಸ್ಟ್ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಸೋತಿದ್ರು. ಆದರೂ ಅವ್ರು ತಗೊಂಡಂತಹ ಮತಗಳ ಪ್ರಮಾಣ ಇದೆಯಲ್ಲ, ಅದು ಗಣನೀಯವಾಗಿ ಏರಿಕೆ ಆಗಿತ್ತು. ಸೊ ಇದು ಕೂಡ ಒಂದು ಕಾರಣ ಇದ್ದಿರಬಹುದು. ಮತ್ತು ಅಲ್ಲಿನ ಬಣ ಬಡಿದಾಟದಲ್ಲಿ ಮಲೇಶ್ ಬಾಬುಗೆ ಲಾಭ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ 2019ರ ಬಣ ಬಡಿದಾಟದಲ್ಲಿ ಹೇಗೆ ಮುನಿಸ್ವಾಮಿ ಅವರಿಗೆ ಲಾಭ ಆಗಿತ್ತು, ಅದೇ ರೀತಿ ಮಲೇಶ್ ಬಾಬುಗೂ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ. ಕಾಸ್ಟ್ ಈಕ್ವೇಷನ್ ಎಲ್ಲ ವರ್ಕೌಟ್ ಮಾಡಿ ಇವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿಯೋದ್ರ ಮೂಲಕ 6ನೇ ಸಲ MP ಚುನಾವಣೆಗೆ ಕಣಕ್ಕಿಳಿದಂತಾಗ್ತಾ ಇದೆ. ಹಾಗೆ ಅವರ ರಾಜಕೀಯ ಜೀವನದ 13ನೇ ಚುನಾವಣೆ ಇದಾದಂಗಾಗತ್ತೆ. ಹಿಂದೆ ನಾವು ನೋಡಿದ್ವಿ, ಕನಕಪುರ ಲೋಕಸಭಾ ಕ್ಷೇತ್ರ ಅಂತ ಇತ್ತಲ್ಲ, ಡಿಲಿಮಿಟೇಷನ್ ಆಗೋಕ್ಕೂ ಮುಂಚೆ, ಬೆಂಗಳೂರು ಗ್ರಾಮಾಂತರ ಡಿಲಿಮಿಟೇಷನ್ ಆಗೋಕ್ಕೂ ಮುಂಚೆ. ಸೊ ಆಗ ಕಂಟೆಸ್ಟ್ ಮಾಡಿದ್ರು, ಗೆದ್ದಿದ್ರು, ಸೋತಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ MP ಆಗಿದ್ರು, ಚಿಕ್ಕಬಳ್ಳಾಪುರದಲ್ಲಿ ಕೂಡ ಕಂಟೆಸ್ಟ್ ಮಾಡಿದ್ರು. ಈಗ ಮತ್ತೆ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಮಂಡ್ಯ ಗ್ರಾಮಾಂತರದ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಹಾಗೆ ಅವ್ರು ಹೇಳ್ತಾ ಇದ್ರು, ನಾಮಪತ್ರವನ್ನು ಏಪ್ರಿಲ್ 4 ಅಷ್ಟೊತ್ತಿಗೆ ಸಲ್ಲಿಸ್ತೀನಿ ಅಂತ ಹೇಳಿ. ಸೊ ಅವತ್ತಿನ ದಿನ ಕೂಡ ದೊಡ್ಡ ಶಕ್ತಿ ಪ್ರದರ್ಶನದ ವೇದಿಕೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಮಗನ 2019ರ ಸೋಲಿಗೆ ಸೇಡು ತೀರಿಸ್ಕೊಳ್ಬೇಕು ಅನ್ನುವಂತಹ ಛಲ ಹಾಗೂ ಹಠ ಕುಮಾರಸ್ವಾಮಿ ಅವರಿಗೆ ಕಾಣಿಸ್ತಾ ಇದೆ. ಆದರೆ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಬೇಕು ಅಂತ ಕೂಡ ಕಾಂಗ್ರೆಸ್ನವರು ಬಹಳಷ್ಟು ಸಿದ್ಧತೆಯನ್ನ ಸ್ಟಾರ್ ಚಂದ್ರು ಅವರನ್ನ ಅಭ್ಯರ್ಥಿಯಾಗಿ ಇಳಿಸೋದ್ರ ಮೂಲಕ ಮಾಡಿದೆ. ಸ್ಟಾರ್ ಚಂದ್ರು ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಇದ್ದಾರಲ್ಲ ಪುಟ್ಟಸ್ವಾಮಿ ಗೌಡ, ಸೊ ಅವರ ಸಹೋದರ, ಜೊತೆಗೆ ಶರತ್ ಬಚ್ಚೇಗೌಡ ಅವ್ರ ಅಳಿಯ ಕೂಡ ಆಗ್ತಾರೆ, ಅಂದ್ರೆ ಸ್ಟಾರ್ ಚಂದ್ರು ಅವರ ಅಳಿಯ ಕೂಡ ಆಗ್ತಾರೆ. ಸೊ ರಾಜಕೀಯವಾಗಿ ಕೂಡ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇದೆ, ಜೊತೆಗೆ ಆರ್ಥಿಕವಾಗಿ ಕೂಡ ಪ್ರಬಲರು. ಅಂತವ್ರನ್ನ ಎದುರಿಸಬೇಕು ಅಂತ ಹೇಳಿದ್ರೆ ಒಂದು ಸಮರ್ಥ ಸೇನಾನಿ ಬೇಕು ಅಂತ ಹೇಳಿ ಜಂಟಿಯಾಗಿ ಯೋಚನೆ ಮಾಡಿ ದೋಸ್ತಿಗಳು ಕುಮಾರಸ್ವಾಮಿ ಅವ್ರನ್ನ ಅಖಾಡಕ್ಕೆ ಇಳಿಸ್ತಾ ಇರೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಜೆಡಿಎಸ್ ತನ್ನ 3 ಹುರಿಯಾಳುಗಳು ಯಾರು, ಸಮರ ಸೇನಾನಿಗಳು ಯಾರು ಅನ್ನೋದನ್ನ ತಿಳಿಸಿದೆ. ಸೊ ಈ 3 ಜನರ ಹೆಸರು ಅಖೈರುಗೊಂಡ ಬಳಿಕ ಇನ್ನೊಂದು ಕಡೆಗೆ ಓಕೆ ಫೈನ್ ನೋಡ್ತಾ ಹೋಗೋಣ. ಈಗ ಮಂಡ್ಯದಿಂದ ಮತ್ತೊಮ್ಮೆ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಲಭ್ಯ ಆಗಿದೆ. ನಿರೀಕ್ಷೆ ಇತ್ತು ಮಂಡ್ಯದಿಂದ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ. ಅವ್ರಿಗೆ MP ಚುನಾವಣೆ ನಾನು ಆಗಲೇ ಹೇಳಿದಾಗೆ ಹೊಸತಲ್ಲ. ಹಿಂದೆ ಕನಕಪುರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಇಲ್ಲೆಲ್ಲ ಸ್ಪರ್ಧೆ ಮಾಡಿದ್ರು, ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಿದ್ರು. ಈಗ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿ ಅದೃಷ್ಟ ಪರೀಕ್ಷೆನ ಇಳ್ತಾ ಇದ್ದಾರೆ. ಆಮೇಲೆ ಸಂಸತ್ ಪ್ರವೇಶಕ್ಕೆ ಕೋಲಾರದಿಂದ ಮಲೇಶ್ ಬಾಬು ಅವರು ಕೂಡ ಕಣಕ್ಕೆ ಇಳಿತಾ ಇದ್ದಾರೆ. ಹಾಸನದಿಂದ 2ನೇ ಅವಧಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಪ್ರಜ್ವಲ್ ರೇವಣ್ಣ. ಇವರ ವಿರುದ್ಧ ಸಾಕಷ್ಟು ಚಳುವಳಿಗಳಾಯಿತು, ಅಭಿಯಾನ ಆಯಿತು, ಬಿಜೆಪಿ ನಾಯಕರ, ಸ್ಥಳೀಯ ನಾಯಕರ ಮುನಿಸಿತ್ತು. ಬಟ್ ಅದ್ಯಾವುದಕ್ಕೂ ಸೊಪ್ಪು ಹಾಕದೆ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಅಂತಿಮಗೊಳಿಸುವಲ್ಲಿ, ಅಖೈರುಗೊಳಿಸಿಕೊಳ್ಳುವಲ್ಲಿ ದಳಪತಿಗಳು ಯಶಸ್ವಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.